ನಮಸ್ಕಾರ ಸ್ನೇಹಿತರೆ. ಲಡಾಖ್ನ ಹಿಮದ ಬೆಟ್ಟಗಳಲ್ಲಿ ಪರಿಸರಕ್ಕಾಗಿ ಅಲ್ಲಿನ ಜನರ ಹಕ್ಕುಗಳಿಗಾಗಿ ಧ್ವನಿ ಎತ್ತುತ್ತಾ ಇದ್ದಂಥ ಸೋನಂ ವಾಂಗ್ಚುಕ್ ನೆನಪಿದ್ದಾರಾ? ಖಂಡಿತ ನೆನಪಿರ್ತಾರೆ. ಭಾರತದಾದ್ಯಂತ ಗೌರವಿಸಲ್ಪಟ್ಟ ಒಬ್ಬ ಪರಿಸರ ಪ್ರೇಮಿ ಮತ್ತು ಸಂಶೋಧಕ. ಆದರೆ ಇಂದು ಅದೇ ಸೋನಂ ವಾಂಗ್ಚುಕ್ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸಕ್ಕಾಗಿ ಕುಳಿತಿದ್ದಾರೆ. ಆದರೆ ಆಶ್ಚರ್ಯದ ಸಂಗತಿ ಏನಂದರೆ, ಈ ಬಾರಿ ಅವರ ಹೋರಾಟ ಲಡಾಖನ್ನು ಕಾಪಾಡೋದಕ್ಕಾಗಿ ಅಲ್ಲ, ಬದಲಿಗೆ ನೀಟ್ ಪರೀಕ್ಷೆಯ ವಿವಾದ, ಶಿಕ್ಷಣ ಸಚಿವರ ರಾಜೀನಾಮೆ ಮತ್ತು ರಾಜಕೀಯ ಬದಲಾವಣೆಗಳಿಗೋಸ್ಕರ. ಪರಿಸರವಾದಿಯಾಗಿದ್ದ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೇಶದ ರಾಜಕೀಯದ ಕೇಂದ್ರಬಿಂದುವಾಗಿದ್ದು ಹೇಗೆ? ಅವರ ಈ ಹೋರಾಟದ ಹಿಂದೆ ಕಾಂಗ್ರೆಸ್ ಮತ್ತು ಕೆಲವು ವಿವಾದಾತ್ಮಕ ಸಂಘಟನೆಗಳಾದಂತಹ CJP ಪಾರ್ಟಿ ಯಾಕೆ ನಿಂತಿದ್ದಾವೆ? ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತವನ್ನು ಒಳಗಿನಿಂದಲೇ ಅಸ್ಥಿರಗೊಳಿಸೋದಕ್ಕೆ ಜಾಗತಿಕ ಮಟ್ಟದಲ್ಲಿ ಜಾಲ ಹೆಣಿತಾ ಇರುವಂತಹ ಅಮೇರಿಕನ್ ಡೀಪ್ ಸ್ಟೇಟ್ ಮತ್ತು ಟೂಲ್ ಕಿಟ್ ಗ್ಯಾಂಗ್ನ ನೆರಳು ಈ ಹೋರಾಟದ ಮೇಲೆ ಬಿದ್ದಿದೆಯಾ? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವಂಥ ಸಂಪೂರ್ಣ ಸತ್ಯವನ್ನು ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ನೀವೇ ನಿರ್ಧಾರ ಮಾಡಿ. ಕೇಂದ್ರ ಸರ್ಕಾರ ಲಡಾಖನ್ನು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿದಾಗ ಅಲ್ಲಿನ ಜನ ಸಂಭ್ರಮಿಸಿದ್ರು. ನಂತರದ ದಿನಗಳಲ್ಲಿ ಕೆಲವು ಬೇಡಿಕೆಗಳಿಗೋಸ್ಕರ ಸೋನಂ ವಾಂಗ್ಚುಕ್ ಹೋರಾಟವನ್ನು ಆರಂಭಿಸಿದರು. ಕೇಂದ್ರ ಸರ್ಕಾರ ಅವರ ಬೇಡಿಕೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಿಲ್ಲ. ಗೃಹ ಸಚಿವಾಲಯದ ಉನ್ನತ ಮಟ್ಟದ ಸಮಿತಿಯ ಮೂಲಕ ಲಡಾಖ್ನ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು 45% 84% ಹೆಚ್ಚಿಸಲಾಯಿತು. ಕೌನ್ಸಿಲ್ಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ನೀಡಲಾಯಿತು ಮತ್ತು ಭೋಟಿ ಹಾಗೂ ಪುರ್ಗಿ ಭಾಷೆಗಳನ್ನು ಅಧಿಕೃತ ಭಾಷೆಗಳನ್ನಾಗಿ ಘೋಷಣೆ ಮಾಡಲಾಯಿತು. ಆದರೆ ಕೆಲವು ರಾಜಕೀಯ ಪ್ರೇರಿತ ಶಕ್ತಿಗಳಿಗೆ ಈ ಶಾಂತಿ ಇಷ್ಟ ಆಗಲಿಲ್ಲ. ಅವರ ಮಾತುಕತೆಯನ್ನು ಹಳಿ ತಪ್ಪಿಸೋದಕ್ಕೆ ಯತ್ನಿಸಿದ್ರು. ಇದರ ಪರಿಣಾಮ ಏನು ಗೊತ್ತಾ? ಪರಿಸರದ ಹೆಸರಿನಲ್ಲಿ ಶುರುವಾದಂಥ ಹೋರಾಟ ಇಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಗುರಿಯಾಗಿಸಿಕೊಂಡು ಉಪವಾಸವನ್ನು ಮಾಡಲಾಗ್ತಾ ಇದೆ. ವಾಂಗ್ಚುಕ್ ಅವರ ಇತ್ತೀಚಿನ ನಡೆಗಳನ್ನು ನೋಡಿದರೆ ಅವರನ್ನು ಯಾರೋ ರಾಜಕೀಯ ದಳವಾಗಿ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಮೂಡೋದು ತುಂಬ ಸಹಜ. ಈಗ ಈ ಹೋರಾಟದ ಹಿಂದಿರುವಂಥ ಅಸಲಿ ಮುಖಗಳನ್ನು ನೋಡಿ. ವಾಂಗ್ಚುಕ್ ಅವರ ಜಂತರ್ ಮಂತರ್ ಚಳವಳಿಯ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸ್ಕೊಂಡಿರೋದು ಯಾರು ಗೊತ್ತಾ? CJP ಮತ್ತು ಅದರ ಮುಖಂಡರು. ಭಾರತದ ಸಾರ್ವಭೌಮತ್ವ ಮತ್ತು ಕಾನೂನು ವ್ಯವಸ್ಥೆಯ ವಿರುದ್ಧ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಬಿ ಮಾಡುವಂಥ ಇತಿಹಾಸ ಕೆಲವು NGOಗಳಿಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ. ಆರಂಭದಲ್ಲಿ ಈ ಹೋರಾಟದಿಂದ ಅಂತರ ಕಾಯ್ದುಕೊಂಡಂತೆ ನಟಿಸ್ತಾ ಇದ್ದಂಥ ಕಾಂಗ್ರೆಸ್ ಈಗ ಇದ್ದಕ್ಕಿದ್ದಂತೆ ವಾಂಗ್ಚುಕ್ ಪರವಾಗಿ ಬೀದಿಗಿಳಿದಿದೆ. ಕಪಿಲ್ ಸಿಬಲ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ವಿಷ ಕಾರ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಸರ್ಕಾರವನ್ನು ಅಸತ್ಯ ಮತ್ತು ಹಿಂಸೆಯ ಸರ್ಕಾರ ಅಂತ ಕರೆದಿದ್ದಾರೆ. ವಿಪರ್ಯಾಸ ನೋಡಿ, ದೇಶದಲ್ಲಿ ಯಾವುದೇ ಒಂದು ಸಣ್ಣ ಪ್ರತಿಭಟನೆ ನಡೆದರೂ ಸಾಕು, ಇಡೀ ವಿರೋಧ ಪಕ್ಷದ ವ್ಯವಸ್ಥೆ ಅಲ್ಲಿಗೆ ಹೋಗಿ ಜಮಾಯಿಸುತ್ತೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸುವಂಥ ಹಕ್ಕು ಎಲ್ಲರಿಗೂ ಇದೆ. ಆದರೆ ಒಬ್ಬ ಜನಪ್ರಿಯ ವ್ಯಕ್ತಿಯ ಆರೋಗ್ಯದ ಪರಿಸ್ಥಿತಿಯನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳ ಭಾವನೆಯನ್ನು ಕೆರಳಿಸಿ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿಸೋದು ಎಷ್ಟು ಸರಿ, ನೀವು ಯೋಚನೆ ಮಾಡಿ. ಇಲ್ಲಿ ನಾವು ಜಾಗತಿಕ ರಾಜಕೀಯದ ಒಂದು ದೊಡ್ಡ ಆಟವನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ತಜ್ಞರು ಅಮೇರಿಕನ್ ಡೀಪ್ ಸ್ಟೇಟ್ ಅಥವಾ ಜಾಗತಿಕ ಟೂಲ್ ಕಿಟ್ನ ಜಾಲ ಅಂತ ಕರೀತಾರೆ. ಭಾರತವು ಇಂದು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂಥ ಆರ್ಥಿಕತೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತವು ರಕ್ಷಣೆ, ತಂತ್ರಜ್ಞಾನ ಮತ್ತು ರಾಜತಾಂತ್ರಿಕತೆಯಲ್ಲಿ ಸ್ವಾವಲಂಬಿಯಾಗ್ತಾ ಇದೆ. ಇದು ಪಾಶ್ಚಿಮಾತ್ಯ ದೇಶಗಳ ಕೆಲವು ಜಾಗತಿಕ ಶಕ್ತಿಗಳಿಗೆ ಮತ್ತು ಡೀಪ್ ಸ್ಟೇಟ್ ಏಜೆಂಟ್ಗಳಿಗೆ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮಗೆ ನೆನಪಿರ್ಬೋದು, ಹಿಂದೆ ಲಡಾಖ್ನಲ್ಲಿ ಪ್ರತಿಭಟನೆ ತಾರಕಕ್ಕೇರಿದಾಗ ಸ್ವತಃ ವಾಂಗ್ಚುಕ್ ಅವರೇ ಅರಬ್ ಸ್ಟ್ರಿಂಗ್ ಮಾದರಿಯ ಹೋರಾಟ ಮತ್ತು ನೇಪಾಳದ ಜೆನ್ಜಿ ಮಾದರಿಯ ದಂಗೆಗಳ ಉಲ್ಲೇಖವನ್ನು ಮಾಡಿದರು. ಅರಬ್ ಸ್ಟ್ರಿಂಗ್ ಅಂದರೆ ಏನು ಗೊತ್ತಾ? ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿದೇಶಿ ಫಂಡಿಂಗ್ ಮೂಲಕ ಜನರನ್ನು ಸರ್ಕಾರದ ವಿರುದ್ಧ ಎತ್ತಿಕಟ್ಟಿ ಇಡೀ ದೇಶಗಳನ್ನೇ ನಾಶ ಮಾಡಿದಂಥ ಪಿತೂರಿ ಅದು. ಭಾರತದಲ್ಲೂ ಕೂಡ ರೈತರ ಪ್ರತಿಭಟನೆ, CAA ವಿವಾದ ಮತ್ತು ಈಗ ನೀಟ್ ವಿವಾದದ ನೆಪದಲ್ಲಿ ಅದೇ ಮಾದರಿಯನ್ನು ಪ್ರಯೋಗಿಸೋದಕ್ಕೆ ಕೆಲವು ವಿದೇಶಿ ಶಕ್ತಿಗಳು ಮತ್ತು ದೇಶದ ಒಳಗಿನ ಅವರ ಏಜೆಂಟರುಗಳು ಪ್ರಯತ್ನಿಸ್ತಾ ಇದ್ದಾರೆ. ದೇಶದ ಜನಪ್ರಿಯ ಮುಖಗಳನ್ನು ಪ್ರಚೋದನೆ ಮಾಡಿ ದೇಶದ ಯುವಕರನ್ನು ಹಾದಿ ತಪ್ಪಿಸಿ ಭಾರತದ ಆರ್ಥಿಕತೆ ಮತ್ತು ಪ್ರಗತಿಯನ್ನು ಕುಂಠಿತಗೊಳಿಸೋದೇ ಈ ಡೀಪ್ ಸ್ಟೇಟ್ನ ಅಂತಿಮ ಗುರಿ. ಯಾವಾಗ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ 21 ದಿನಗಳ ಉಪವಾಸದಿಂದಾಗಿ ತೀವ್ರವಾಗಿ ಕ್ಷೀಣಿಸ್ತೋ ಆಗ ಕಾನೂನು ಮತ್ತು ಮಾನವೀಯತೆಯ ದೃಷ್ಟಿಯಿಂದ ದೆಹಲಿಯ ಹೈಕೋರ್ಟ್ ನಿರ್ದೇಶನದಂತೆ ಪೊಲೀಸರು ಅವರನ್ನು ಸಫ್ದರ್ಜಂಗ್ ಆಸ್ಪತ್ರೆಗೆ ದಾಖಲಿಸಿದರು. ಇದು ಅವರ ಜೀವ ಉಳಿಸೋದಕ್ಕೆ ಕೈಗೊಂಡಂತಹ ಜವಾಬ್ದಾರಿಯುತ ಕ್ರಮ ಆಗಿತ್ತು. ಆದರೆ ವಿರೋಧ ಪಕ್ಷಗಳು ಇದನ್ನು ಕೂಡ ಅಪಹರಣ ಮತ್ತು ಪ್ರಜಾಪ್ರಭುತ್ವದ ಕೊಲೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದಾವೆ.
ರಾಷ್ಟ್ರೀಯ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಯಾವುದೇ ಸಶಕ್ತ ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಹಿಂದೆ ಲಡಾಖ್ನಲ್ಲಿ ಪ್ರತಿಭಟನೆ ಹೆಸರಿನಲ್ಲಿ ಸರ್ಕಾರಿ ಕಚೇರಿಗಳಿಗೆ ಬೆಂಕಿ ಹಚ್ಚಿದ ಪೊಲೀಸರ ಮೇಲೆ ದಾಳಿ ಮಾಡಿದ ಇತಿಹಾಸ ನಮಗೆ ಇವತ್ತಿಗೂ ನೆನಪಿದೆ. ದೇಶದ ಶಾಂತಿಯನ್ನು ಕದಡೋದಕ್ಕೆ ಬಿಡೋದು ಪ್ರಜಾಪ್ರಭುತ್ವ ಖಂಡಿತ ಅಲ್ಲ. ಸ್ನೇಹಿತರೆ, ಸೋನಮ್ ವಾಂಗ್ಚುಕ್ ಅವರ ಮೇಲಿನ ಗೌರವ ಒಂದು ಕಡೆ ಇರಲಿ, ಆದರೆ ಅವರ ಹೋರಾಟದ ಹೆಸರಿನಲ್ಲಿ ದೇಶದೊಳಗೆ ಅರಾಜಕತೆಯನ್ನು ಬಿತ್ತೋದಕ್ಕೆ ಹೊಂಚು ಹಾಕ್ತಾ ಇರುವಂತಹ ಕಾಂಗ್ರೆಸ್, CJP ಮತ್ತು ಅಂತಾರಾಷ್ಟ್ರೀಯ ಟೂಲ್ ಕಿಟ್ ಶಕ್ತಿಗಳ ಬಗ್ಗೆ ನಾವು ಜಾಗರೂಕರಾಗಿರಬೇಕು. ಭಾರತದ ಪ್ರಗತಿಯನ್ನು ತಡೆಯೋದಕ್ಕೆ ಹೊರಟಿರುವಂಥ ಈ ಶಕ್ತಿಗಳಿಗೆ ಭಾರತದ ಜನರೇ ತಕ್ಕ ಪಾಠವನ್ನು ಕಲಿಸಬೇಕು. ನಿಮಗೇನನ್ಸುತ್ತೆ? ಸೋನಮ್ ವಾಂಗ್ಚುಕ್ ಅವರ ಈ ಇತ್ತೀಚಿನ ಹೋರಾಟದ ಹಿಂದೆ ರಾಜಕೀಯ ಪಿತೂರಿ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.